ಮೋಂಥಾ ಮೊರೆತಾ ಆಂಧ್ರ ಪ್ರದೇಶದಲ್ಲಾದಂಥ ಪರಿಣಾಮ ಕರ್ನಾಟಕದ ಕರಾವಳಿ ತೀರದಲ್ಲೂ ಕೂಡ ಒಂದಿಷ್ಟು ಅಲೆಗಳ ಅಬ್ಬರವನ್ನು ತೋರಿಸ್ತಾ ಇದೆ. ಹೇಗಿದೆ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ? ಮಳೆ ಆಗ್ತಾ ಇದೆಯಾ, ಗಾಳಿ ಬೀಸ್ತಾ ಇದೆಯಾ, ಅಥವಾ ಕೇವಲ ಕಡಲ ಅಬ್ಬರ ಮಾತ್ರ ಇದೆಯಾ? ಆ ಬಗ್ಗೆ ನನ್ನ ಸಹೋದ್ಯೋಗಿ ಡಿಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳದಿಂದನೇ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಮೋಂಥಾ ಚಂಡಮಾರುತ ಮತ್ತು ಲಕ್ಷದ್ವೀಪದ ಆಸುಪಾಸಿನಲ್ಲಿ ವಾಯುಭಾರ ಕುಸಿತ ಕಡಲನ್ನ ಅಬ್ಬರಿಸುವಂತೆ ಮಾಡಿದೆ. ನಾವಿವಾಗ ಮಟ್ಟು ಬೀಚ್ನಲ್ಲಿದ್ದೇವೆ. ಮೀನುಗಾರಿಕಾ ರಸ್ತೆ ಕೇವಲ ಸಮುದ್ರದಿಂದ ಒಂದು 20-30 ಮೀಟರ್ ದೂರದಲ್ಲಿ ಮಾತ್ರ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಊರಿನ ಜನ ಆತಂಕಿತರಾಗಿದ್ದಾರೆ. ಸುಮಾರು 100 ಮೀಟರ್ಗಿಂತ ಆಚೆ ಇತ್ತು ಸಮುದ್ರ ಅನ್ನುವಂಥದ್ದು. ಆದರೆ ಕಳೆದ ಒಂದು ವಾರದಿಂದ ಇಲ್ಲಿಯ ಚಿತ್ರಣವೇ ಬದಲಾಗಿದೆ. ಈ ಊರಿನ ಗ್ರಾಮಸ್ಥರು ಆ ಒಂದು ಕಡಲ್ಕೊರೆತ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮೀನುಗಾರಿಕಾ ರಸ್ತೆ ಮತ್ತು ಜನವಸತಿ ಕೇಂದ್ರದತ್ತ ಸಮುದ್ರ ಬೋರ್ಗರಿತ ಬರ್ತಾ ಇದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಜನರು ಕೂಡ ಆತಂಕದಲ್ಲಿದ್ದಾರೆ. ರಸ್ತೆ ಇದೆ, ಪಕ್ಕದಲ್ಲೇ ಮನೆಗಳಿರುವಂಥದ್ದು. ಹಾಗಾಗಿ ಇದೇ ಥರ ಕಡಲು ಅಬ್ಬರಿಸಿದ್ರೆ ಅಲ್ಲಿಗೂ ಕೂಡ ಕಡಲು ತಲುಪ್ತದ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಕಡಲ್ ಕೊರೆತ ಹೇಗಿದೆ, ಬಂಡೆಗಳನ್ನು ಸಮುದ್ರ ಎಷ್ಟು ಆಪೋಷಣ ಪಡೆದಿದೆ ಅನ್ನುವಂಥ ದೃಶ್ಯಗಳನ್ನು ನಾವಿವಾಗ ನಿಮಗೆ ತೋರಿಸ್ತೇವೆ. ಕಾಪು ತಾಲೂಕಿನಲ್ಲಿ ಯಾವ ಥರದ ಕಡಲ್ ಕೊರೆತ ಅಬ್ಬರ ಇದೆ ಅಂತೇಳಿ ನಾವು ನೋಡೋಣ. ಸಮುದ್ರ ದೊಡ್ಡ ದೊಡ್ಡ ಗಾತ್ರದ ಬಂಡೆ ಕಲ್ಲುಗಳನ್ನು ಏನು ಆ ಮರಳಿನ ಜೊತೆಗೆ ಬೋರ್ಗರೆಯುವ ಕಡಲು ಅದನ್ನು ಕೊಚ್ಚಿಕೊಂಡು ಹೋಗಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಜನ ನಿಂತ ಪ್ರದೇಶ ಏನಿದೆ ಅದು ಮಟ್ಟು ಬೀಚ್. ಪ್ರವಾಸಿಗರು ಕೆಲವಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಬೀಚನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಜನ ಇಡೀ ದಿನ ಬಂದು ಪ್ರವಾಸಿಗರು ಈ ಬೀಚನ್ನು ಆಸ್ವಾದಿಸ್ತಾ ಇದ್ರು. ಆದರೆ ಈ ಥರದ ಇಡೀ ಚಿತ್ರಣವೇ ಬದಲಾಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಇಲ್ಲಿ ಸಮುದ್ರದ ರಕ್ಷಣೆಗೋಸ್ಕರ ಮತ್ತು ಈ ಬೀಚ್ನ ರಕ್ಷಣೆಗೋಸ್ಕರ ಹಾಕಿದ್ರು. ಎಲ್ಲವನ್ನ ಕೂಡ ಕಡಲು ಕೊಚ್ಚಿಕೊಂಡು ಹೋಗಿರುವಂಥ ದೃಶ್ಯ. ಇದೇ ರೀತಿ 3-4 ದಿವಸ ಗಾಳಿ ಅದರ ಜೊತೆಗೆ ಕಡಲಿನ ಅಬ್ಬರ ಇರ್ತದೆ ಅನ್ನುವಂಥ ಒಂದು ಸೂಚನೆ ಇದೆ. ಹಾಗಾಗಿ ಸಾಕಷ್ಟು ಜನ ಆತಂಕಿತರಾಗಿರುವಂಥದ್ದು. ಹಾಗಾಗಿ ಮೀನುಗಾರಿಕಾ ಚಟುವಟಿಕೆ ಕೂಡ ಕಳೆದ ಒಂದು ವಾರದಿಂದ ಸ್ಥಗಿತ ಆಗಿದೆ. ಯಾರೂ ಕೂಡ ಪ್ರವಾಸಿಗರು ಮತ್ತು ಈ ನಿವಾಸಿಗಳು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಕಡಲಿಗೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಡಲಿನ ಅಬ್ಬರ ಇನ್ನೊಂದು ವಾರದವರೆಗೂ ಇರಬಹುದು ಅನ್ನುವಂಥ ಒಂದು ಮಾಹಿತಿಗಳು ಸ್ಥಳೀಯ ಮೀನುಗಾರರಿಂದ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.